ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಸಂಡೇ ಇತ್ತು ಅದಕ್ಕೆ ಏನಾದರೂ ಸ್ಪೆಷಲ್ ಮಾಡ್ಬೇಕಂತ ಹೇಳಿ ನಾವು ತೊಳೆದು ಬಳಿದೆಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಆದಮೇಲೆ ನನಗೆ ಫ್ಲ್ಯಾಶ್ ಆಗಿದ್ರಿ ಗಜ್ರಿ ಹಲ್ವ. ಯಾಕಂತೀರನ ನಿನ್ನೆ ಮೂರಾಗ ಸಂತಿದ್ದ ಕಾರಣ ನಾವು ಗಜ್ರಿ ತೊಗೊಂಬಂದಿದ್ದೀವಿ ರೀ. ಅದನ್ನ ಬಳಸ್ಕೊಂಡು ಇವತ್ತು ಹಲ್ವ ಮಾಡ್ಬೇಕಂತೇಳಿ ಅಂದ್ಕೊಂಡೇನಿ ರೀ. ಇದನ್ನು ಮಾಡೋದು ಭಾಳ ಈಸಿ ರೀ. ಬರ್ರಿ ಕ್ವಿಕ್ಕಾಗಿ ರೆಸಿಪಿ ನೋಡ್ಕೊಂಡು ಬರೋಣ. ಇದನ್ನು ಮಾಡೋಕೆ ಒಂದು ಬೋಗನಿಗೆ ನಾ ಇಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡೇನಿ ರೀ. ಅದ್ರೊಳಗೆ ಮನೆಯಾಗಿದ್ದು ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ಸಣ್ಣಗೆ ಕಟ್ ಮಾಡಿಕೊಂಡು ಆ ತುಪ್ಪದಾಗ ಕಂದು ಬಣ್ಣ ಬರುವಂಗೆ ಹುರ್ಕೊಂಡೀನಿ ರೀ. ಇನ್ನು ಇದು ಕಂದು ಬಣ್ಣಕ್ಕೆ ಟರ್ನ್ ಆದಮೇಲೆ ಒಂದು ಸಣ್ಣ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡೀನಿ ರೀ. ಯಾಕಂತಂದ್ರೆ ನಮಗೆ ಮತ್ತು ಅದೇ ಬೋಗುಣಿ ಯೂಸ್ ಆಕೈತ್ರಿ. ಇನ್ನು ಇದೇ ಬೋಗುಣಿ ಒಳಗೆ ನಾನು ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ನಿನ್ನೆ ತಂದಿರೋ ಗಜ್ರಿನ ಒಂದು 2-3 ನೀರ್ದಾಗ ಸ್ವಚ್ಛ ಮಟ್ಟ ತೊಳ್ಕೊಂಡು ಇಟ್ಕೊಂಡೀನಿ ರೀ. ಇಟ್ಕೊಂಡು ಅದನ್ನು ಹೆರ್ಚು ಮನೇಲಿ ಸಣ್ಣಗೆ ಹೆರಿಚಿಟ್ಕೊಂಡೀನಿ ರೀ. ಈ ರೀತಿಯಾಗಿ ನೀವು ಗರಿಯಾಗಿ ಹೆರ್ಚಿಟ್ಕೋಬೇಕ್ರಿ. ಇನ್ನು ತುಪ್ಪ ಹಾಕಿದ ಬೋಗುಣಿಗೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಕಂದು ಬಣ್ಣಕ್ಕೆ ಬರುವಂಗೆ ಹುರ್ಕೋಬೇಕ್ರಿ. ಹಿಂಗೆ ಹುರಿದ್ರಿಂದ ಯಾವುದೇ ರೀತಿ ಗಜ್ರಿ ಸ್ಮೆಲ್ ಬರಂಗಿಲ್ಲ ರೀ, ಮತ್ತು ಟೇಸ್ಟು ಅಣ್ಣಾಗುತ್ತ ಬರ್ತೈತೆ ನೋಡ್ರಿ. ಇನ್ನು ಇದನ್ನು ಕಂದು ಬಣ್ಣಕ್ಕೆ ಬರುವಂಗೆ ಹುರ್ಕೊಂಡು ಆದಮೇಲೆ ನೀವು ಇದಕ್ಕೆ ಒಂದು ಅರ್ಧ ಲೀಟ್ರ್ ಹಾಲು ಬೆರೆಸ್ಕೊರಿ. ಇಲ್ಲ ನಿಮ್ಗೆ ಹೆಚ್ಚಿಗೆ ಬೇಕಪ್ಪ ಅಂತಂದ್ರೂ ಬೆರೆಸ್ಕೊರಿ, ನಡಿತೈತಿ. ಯಾಕಂದರೆ ನೀವು ಎಷ್ಟು ಹಾಲು ಯೂಸ್ ಮಾಡ್ತೀರಲ್ಲ ಅಷ್ಟು ಹಲ್ವ ನಿಮ್ಗೆ ರುಚಿಯಾಗಿ ಬರ್ತೈತೆ ರೀ. ಇಲ್ಲಿ ನಾವು ಒಂದು ಅರ್ಧ ಲೀಟ್ರ್ ಹಾಲು ಬಳಸ್ಕೊಂಡು ಚಂದಮಟ ಇದನ್ನು ಕುದಿಯಾಕೆ ಬಿಟ್ಟೀನಿ ರೀ. ಯಾಕಂತಂದ್ರೆ ಹಲ್ವ ಏನಕ್ಕೈತೆ ರೀ ಚಲೋ ಬರ್ತೈತೆ ರೀ, ಮತ್ತು ಇದು ಎಷ್ಟು ಕುದಿತೈತಲ್ಲ ಅಷ್ಟು ನಿಮ್ಗೆ ಟೇಸ್ಟಾಗಿ ಬರ್ತೈತೆ ರೀ. ಇನ್ನು ಇದನ್ನು ಮುಚ್ಚಿ ಇಟ್ಟು ಬಿಡ್ಬೇಕು ರೀ. ಒಂದು 10-15 ನಿಮಿಷ ಲೋ ಫ್ಲೇಮ್ ಒಳಗೆ ಇದನ್ನು ಬೇಯಿಸ್ಕೊಂಡ್ರಿ ಅಂತಂದ್ರೆ ಹಲ್ವ ಮಾತ್ರ ಟೇಸ್ಟಾಗಿ ಬರ್ತೈತೆ ರೀ. ಇನ್ನು ಈ ರೀತಿಯಾಗಿ ಸ್ವಲ್ಪ ಹಾಲೆಲ್ಲ ಕುದ್ದು ಹಾಲಿನ ಕ್ವಾಂಟಿಟಿ ಕಡಿಮೆ ಆಗಿತ್ತಂತಂದ್ರೆ ನಿಮಗೆ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಏನು ಮಾಡ್ಕೊರಿ, ಶುಗರ್ ಆ್ಯಡ್ ಮಾಡ್ಕೊರಿ. ಇಲ್ಲಿ ನಾ ಅರ್ಧ kg ಹಲ್ವಕ್ಕೆ ಒಂದು 100 ಗ್ರಾಮ್ ಅಷ್ಟು ಶುಗರ್ ಆ್ಯಡ್ ಮಾಡೀನಿ ರೀ. ಯಾಕಂತಂದ್ರೆ ಗಜ್ರಿ ಆಲ್ರೆಡಿ ಸ್ವೀಟ್ ಇರ್ತಾರೆ ರೀ, ಮತ್ತು ಹೆಚ್ಚಿಗೆ ಸ್ವೀಟ್ ಆಕೈತೆ ರೀ. ಇನ್ನು ಇದನ್ನು ಚಂದಮಟ ಕುದಿಸ್ಕೊಂತ ಇದಕ್ಕೆ ಕರೆದಿಟ್ಟಿರೋಕ್ಕಂಥ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹಾಕ್ಕೊಂಡ್ರಿ ಅಂತಂದ್ರೆ ರುಚಿಯಾದ ಹಲ್ವ, ಗಜ್ರಿ ಹಲ್ವ ರೆಡಿ ಆಕೈತೆ ನೋಡ್ರಿ. ನೀವು ಒಂದ್ಸಲ ಟ್ರೈ ಮಾಡಿರಿ, ಹೆಂಗೈತಿ ಅಂಥೇಳಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.